ನಾವು ಸಂಚಾರ ಭೂಮಿ ಮಾಡಿದ್ದೀವಿ, ಸಂಚಾರ ಭೂಮಿಗೆ ಹೋಗ್ಲಿಕ್ಕೆ ರಸ್ತಾ ಎಲ್ಲ ಮಾಡಿದ್ದೀವಿ. ಆದರೆ ಕೆಲವು ಊರು ಬಾಕಿ ಇದೆ. ತಾಂಡಾಗೆ ರೆವೆನ್ಯೂ ಆಗಿದೆ, ರೆವೆನ್ಯೂ ತಾಂಡಾಗೆ ಬಿ ಸಂಚಾರ ಭೂಮಿ ಇಲ್ಲ. ಆಮೇಲೆ ನಮ್ಮದು ವಿನಂತಿ ಇದೆ, ನಮ್ಮ ಜಿಲ್ಲೆಯಲ್ಲಿ ಬಹಳ ತಾಂಡ ಇದೆ, ಜಾಸ್ತಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಅವರ ತಾಲೂಕಿನಲ್ಲಿ ಒಂದು 30 ತಾಂಡಾಗೆ ರೆವೆನ್ಯೂ ಮಾಡಿದಿರಿ. ನಮ್ಮ 157 ತಾಂಡ ಇದೆ, 157 ತಾಂಡ. ಬಾಕಿ ತಾಂಡ ಸರ್ವೆ ಮಾಡಿ ರೆವೆನ್ಯೂ ಮಾಡಬೇಕು. ಏನು ಮಾನದಂಡ ಇದೆ ತಾವು ಮಾಡಬೇಕು, ವಿನಂತಿ ಇದೆ. ಆಮೇಲೆ ಫ್ಯೂಚರ್ನಲ್ಲಿ ಸಂಶಾನ್ ಭೂಮಿ ಬೇಕೇ ಬೇಕು. ಸನ್ಮಾನ ಸಚಿವರೇ, ನಮ್ಮ 2 ಊರವ, ಲಿಂಗಿ ಗಣೇಶ್ಪುರ್ ಒಂದು, ಎಲ್ಲಿ ಬಾಜು ಅವರು ಜಾಗ ಕೊಟ್ಟಿಲ್ಲ. ಅವರು ಅಧ್ಯಕ್ಷ ಕೇಳ್ರಿ, ನೀವು ಅಪರೂಪ ಕ್ವಶನ್ ಕೇಳ್ತೀನಿ, ಆಯ್ತು ಹೇಳ್ತೀರಿ. ಅದನ್ನೇ ನೀವು ಹೇಳ್ತಾ ಇದ್ರೆ ಆಗದಿಂದ 15 ನಿಮಿಷ ಆಯ್ತು. ರೋಡ್ ನಲ್ಲಿ ಅಂತಿಮ ಕ್ರಿಯೆ ಆಯ್ತು. ಗಣೇಶ್ಪುರ್ ಒಂದು, ಲಿಂಗಿ ಒಂದು, ನಮ್ದು ಊರು ತಾಲೂಕಿನಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಆಯ್ತು. ತಹಶೀಲ್ದಾರ್ ಬಂತು, ಪೊಲೀಸ್ ಬಂತು, ಗಲಾಟೆ ಆಯ್ತು. ಅದಕ್ಕಾಗಿ ತಮ್ಮದೇ ವಿನಂತಿ ಇದೆ. ನಾನು 10 ವರ್ಷದಿಂದ ಮಾಡಿದೀವಿ, ನಾವೇ 4 ವರ್ಷ ಕೃಪೆದಿಂದ, ದೇವರ ಕೃಪೆದಿಂದ. ಬಟ್ ಕೆಲವು ಜನ ಜಾಗ ಕೊಡ್ತಾ ಇಲ್ಲ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ವಿನಂತಿ ಇದೆ, ವ್ಯಾಲ್ಯೂಯೇಷನ್ ತಾವು ಜಾಸ್ತಿ ಮಾಡ್ರಿ. ಆಮೇಲೆ ಪ್ರತಿ ಊರಿಗೆ ಸಂಶಾನ್ ಬೇಕು. ಫ್ಯೂಚರ್ ನಲ್ಲಿ ಏನ್ ಮಾಡ್ತೀರಿ? ಬಹಳ ಗಂಭೀರ ಪ್ರಶ್ನೆ ಇದೆ. ಗಂಭೀರ ಪ್ರಶ್ನೆಗೆ ತಾವು ಸರ್ಕಾರ ಅಧ್ಯಕ್ಷರೇ ಥೋಡ ನಮ್ಮ ಯಾವಾಗ ಕ್ವಶನ್ ಹಾಕಲ್ಲ. 15 ನಿಮಿಷ ಮಾತಾಡುದು ಇಲ್ಲ, ಹೌದಾ? ವಿಶ್ವ ಗಂಭೀರ ಇದೆ, ಹೇಳಿದ್ದೀರಿ. ಅದಕ್ಕಾಗಿ ಮಂತ್ರಿಗೆ ವಿನಂತಿ ಇದೆ, ಪ್ರತಿ ತಾಂಡಾಗೆ, ಪ್ರತಿ ವಿಲೇಜ್ಗೆ ನಮ್ಮ ಸಂಚಾರ ಭೂಮಿ ಬೇಕು. ಆಮೇಲೆ ಮೂಲ ಸೌಕರ್ಯ ತಾವು ಮಾಡಲೇಬೇಕು, ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಹೇಳಿದ್ದು 100ಕ್ಕೆ 100 ನಂದು ಕೂಡ ಸಹಮತ ಇದೆ. ಮತ್ತು ಅವರು ಸ್ಥಳೀಯವಾಗಿ ಗಮನಿಸಿರೋದು ಕೂಡ ನನ್ನ ಪ್ರಕಾರ ಸರಿ ಇದೆ. ಅವರ ಅಬ್ಸರ್ವೇಷನ್ ಎಲ್ಲಿ ಕೊಡು ಗುಡ್ಡ ಕೊಡು, ಅದು ಕೊಡು, ಇದು ಕೊಡು, ಕೊನೆಗೆ ಈಗ ನಾವು ಕೊಟ್ಟು ನಾವು ಭಿಕ್ಷಾ ಪಾತ್ರ ಎತ್ಕೊಂಡು ಓಡಾಡುವಂಗಾಗಿದೆ. ಈಗ ಅವ್ರು ಕೇಳ್ತಾ ಇರೋದು 100ಕ್ಕೆ 100 ಸರಿ ಇದೆ. ಈಗ ಹಿಂದೂ ಸಮಾಜದಲ್ಲಿ ಸುಡೋರು ಇದ್ದಾರೆ ಅಥವಾ ಉಳುವವರು ಇದ್ದಾರೆ. ಈಗ ಬೆಂಗಳೂರು ಸುತ್ತಮುತ್ತ ಯಾರು ಉಳ್ತಿದ್ರು ಅವರು ಕೂಡ ಅನಿವಾರ್ಯ ಜಾಗದ ಕೊರತೆಯಿಂದ ಈಗ ಸುಡೋ ಪದ್ಧತಿಗೆ ಬಂದಿದ್ದಾರೆ. ಆದ್ರೆ 2 ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಡೋದಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ಭೂಮಿ ಕೊಡ್ಲೇಬೇಕು ನಾವು. ಆದ್ರೆ ಈ ಕೊಟ್ಟು ಅವರೆಲ್ಲ ಸಿಟ್ಟಾಗಿದ್ದಾರೆ. ಈಗ ಭೂಮಿ ಕೊಡ್ತಾ ಇಲ್ಲ ನಮ್ಗೆ ಅಂತ ಬಹಳ ಸಿಟ್ಟು ನಮ್ಮ ಮೇಲೆ. ಈ ಕೊಟ್ಟು ನಾ ಭೂಮಿ ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ ಯಾರು. ಎಲ್ಲಿವರೆಗೂ ಕೊಡೋದು? ಗುಡ್ಡನೂ ಕೊಡು, ಅದು ಕೊಡು, ಇದು ಕೊಡು. ಈ ರೀತಿ ಆದ್ರೆ ಅವ್ರು ಹೇಳಿದ್ದು ಸರಿ ಇದೆ. ಸ್ವಲ್ಪ ನಾವು ಶಾಲೆ, ಸ್ಮಶಾನ ಇಂಥ ಸೌಲಭ್ಯಗಳಿಗೆ ನಾಳೆ ಭವಿಷ್ಯದ, ಈಗ ಹಳ್ಳಿಯಲ್ಲೂ ಕೂಡ ಅಧ್ಯಕ್ಷರೇ ಹುಡುಗರಿದ್ದಾರೆ, ಯೂತ್ಸ್ ಇದ್ದಾರೆ, ಅವ್ರಿಗೊಂದು ಆಟದ ಮೈದಾನ ಕೇಳ್ತಾರೆ. ಎಲ್ಲಿಂದ ಕೊಡ್ತೀರಿ? ಅವ್ರಿಗೆ ಕೊಡ್ಬೇಕಾ ಬೇಡ? ಹಳ್ಳಿಯಲ್ಲಿದ್ದಾರೆ ಅಂತೇಳಿ ನಗರದ ಯಾವುದು ಸೌಲಭ್ಯ ಸಿಗಬಾರ್ದ? ನಾಳೆ ಅವರಿಗೂ ಆಟದ ಮೈದಾನ ಕೊಡ್ಬೇಕಾಗುತ್ತೆ, ನಾವು ಪಾರ್ಕ್ ಕೊಡ್ಬೇಕಾಗುತ್ತೆ. ಹಳ್ಳಿಯಲ್ಲಿ ಶಾಲೆಗೆ ಸೂಕ್ತ ಜಾಗ ಇರಬೇಕು, ಸ್ಮಶಾನಕ್ಕೆ ಬೇಕು, ಬೇರೆ ಏನಾದರೂ ಮಕ್ಕಳು ಕೈ ಚಾಚೋದಕ್ಕಾದ್ರೂ ಸ್ವಲ್ಪ ಜಾಗ ಇರಬೇಕು. ಅದಕ್ಕೆಲ್ಲ ನೀವು ಕಟ್ಟುನಿಟ್ಟಾಗಿ ಕಾಯ್ದಿರಿಸಬೇಕು ಅಂತ ಪ್ರತಿಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದ್ರ ಕಡೆ ಖಂಡಿತವಾಗಿ ನಾವು ಅದನ್ನ ಒಪ್ತೇವೆ, ಅದನ್ನ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ಮಾಡ್ತೇವೆ ಅಧ್ಯಕ್ಷರೇ. ಇನ್ನ ಮಾನ್ಯ ಶಾಸಕರು ಹೇಳಿದ್ದು, ಅವರು ನಾನು ಗುರುತಿಸಿದಾಗೆ 9 ವಸತಿ ಪ್ರದೇಶಕ್ಕೆ ಇಲ್ಲ ಅಂತ ವರದಿ ಬಂದಿದೆ. ಇನ್ನೂ ಹೆಚ್ಚಿದ್ರೆ ತಾವು ಕೊಡಿ. ಈಗ ಮಾರ್ಗಸೂಚಿ ದರಕ್ಕಿಂತ 3 ಪಟ್ಟುವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. 3 ಪಟ್ಟುವರೆಗೆ ಪರಿಹಾರ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಫಸ್ಟ್ ಪ್ರಯಾರಿಟಿ ಹತ್ತಿರದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅವರಿಗೆ ಕಾಯ್ದಿರಿಸ್ತೇವೆ. ಎರಡನೇದು ಎಲ್ಲೂ ಅದು ಸೆಟ್ ಆಗಲಿಲ್ಲ ಅಂತ ಹೇಳಿದ್ರೆ ಖರೀದಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇವೆ. ಅದು ಯಾವ್ದಾದ್ರು ಈ 9 ನಮ್ಮ ನಜರಲ್ಲಿ ಇದೆ. ಅದು ಬಿಟ್ಟು ಇನ್ನೇನಾದ್ರೂ ಇದ್ರೆ ತಾವು ಕೊಡಿ. ಮೂರನೇದು, ಅವರು ತಾಂಡಗಳು ಕಂದಾಯ ಗ್ರಾಮ ಆಗಿಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗಿ ನನಗೂ ಬೇಸರದ ಸಂಗತಿ. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿ ಇನ್ನೂ ಹಾಗೆ ಉಳಿದಿದ್ದಾವೆ ಅಂದ್ರೆ ಅದು ನಾನು ಏನು ಹೇಳಬೇಕು, ನನಗೆ ಬೇಸರ ಆಗುತ್ತೆ. ಈಗಲೂ ನಾನು ಇವತ್ತು ಅದನ್ನು ಪಟ್ಟಿ ಕೊಡಿ, ಯಾವುದು ಗ್ರಾಮ ಆಗಿಲ್ಲ ಅಂತ ದಯವಿಟ್ಟು ಅದು ಪಟ್ಟಿ ಕೊಡಿ. ನನಗೆ ಪಟ್ಟಿ ಕೊಡಿ ಯಾವ್ದು ಆಗಿಲ್ಲ ಅಂತೇಳಿ. ಅದು ಆ ರೀತಿ ಆಗದೆ ಹೋಗಿದ್ರೆ ನಿಜವಾಗ್ಲೂ ಅದು ನಮ್ಮ ವೈಫಲ್ಯ ಆಗುತ್ತೆ. ಅದನ್ನ ನಾವು ಒಪ್ಕೊಳ್ಬೇಕು. ಇಷ್ಟೆಲ್ಲ ಪ್ರಯತ್ನ ಮಾಡಿ ಇನ್ನೂ ತಾಂಡಗಳು ಕಂದಾಯ ಗ್ರಾಮ ಮಾಡಿಲ್ಲ, ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ರೆ
ನಿಜವಾಗೂ ಬೇಸರದ ಸಂಗತಿ. ಅದನ್ನ ನೋಡೋಣ, ಈಗ ಸರಿಪಡಿಸ್ಲಿಕ್ಕೆ ಅವಕಾಶ ಆಗುತ್ತೋ ಇಲ್ವೋ, ಬಟ್ ಅಟ್ಲೀಸ್ಟ್ ಪಟ್ಟಿ ಆದ್ರೂ ಕೂಡ ನಾನು ಅಧಿಕಾರಿಗಳಿಂದ ವಿವರಣೆ ತಗೊಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು 100% ಮಾಡ್ತೀರಿ ನಮ್ಮ ಭರವಸೆ ಇದೆ. ಆಮೇಲೆ ಜಮೀನು ಕೂಡ ಅತಿಕ್ರಮಣ ಆಗ್ತಾ ಇದೆ. ಈ ಬಿ ನಮ್ಮ ಕ್ವಶನ್ ಇದೆ, ಜಮೀನು ಅತಿಕ್ರಮಣ ಆಗ್ತಾ ಇದೆ. ತಾವು ನೋಡ್ಬೇಕು, ತಾವು ಹೇಳಿದ್ರೆ ವಿಲ್ ಪೇಷಂಟ್ ಮಾತಾಡಿದ್ರು, ಅತಿಕ್ರಮ ಜಾಸ್ತಿ ಆಗ್ತಾ ಇದೆ. ನಮ್ಮ ಜಾನುವಾರು ಹತ್ರ ನಮ್ಮ ಗೋಮಾಲ ಜಮೀನು ಕೂಡ ಅತಿಕ್ರಮಣ ಆಗ್ತಾ ಇದೆ. ತಾವು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಬಸವರಾಜ್ ಮುತ್ತಿಮೋಡ್, ಸಂಗಮೇಶ್, ಮಂಜು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 2410 ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಜಮೀರ್ ಸಾಹೇಬ್ರೆ, ಈ ಕಡೆ ನಮ್ಮ ಪ್ರಶ್ನೆ. ಸಾರಿ ಏನು ಹೇಳಲೇ ಇಲ್ಲ. ಆಯ್ತು, ಕಂಟಿನ್ಯೂ ಮಾಡಪ್ಪ. ಅಲ್ಲ, ಉತ್ತರ ಒದಗಿಸಿ ಅಂತ ಹೇಳ್ಬೇಕಲ್ಲ. ಅವ್ರ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಒದಗಿಸಿ ಅಂತ ಹೇಳಿ. ಇನ್ನೊಮ್ಮೆ ಕೇಳಿ, ಇನ್ನೊಂದ್ಸರಿ ಹೇಳ್ಬೇಕು. ಬೇಡ ಮಂಜು, ಯಾಕೆ ಬೇರೆ ಮಾತಾಡ್ತೀರಿ? ಈಗ ನಾನು ನಮ್ಮ ಅರ್ಕಲಗೂಡಿನಲ್ಲಿ ವಸತಿ ರಹಿತ ಜನರಿಗೆ ನಿವೇಶನ ಮತ್ತು ಮನೆಯನ್ನ ಕಟ್ಕೊಡೋದಕ್ಕೆ ಒಂದು 3 ಪ್ರಶ್ನೆಯನ್ನ ಕೇಳಿದ್ದೆ. ಅವರ ಉತ್ತರದ ಪ್ರಕಾರ 143 ಜನ ವಸತಿ ರೈತರು, 1310 ಜನ ನಿವೇಶನ ರೈತರು ಅಂತ ಹೇಳಿ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಶಾಸಕನಾಗಿದ್ದಾಗ 13-14ರಲ್ಲಿ ಒಟ್ಟು 195 ಮನೆಗಳನ್ನು ಪೂರ್ಣಗೊಂಡಿದೆ ಅಂತ ಹೇಳಿ ಮಾಡಿದ್ದಾರೆ. ಅದು ನಿಜ. 21 ಮನೆ ಬಾಕಿ ಇದೆ, ಕಟ್ಟಿಲ್ಲ ಅಂತ ಹೇಳಿ. ಇನ್ನು 63 ಮನೆ ಪ್ರಾರಂಭನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ನಿಜ. ಈಗ ಎರಡನೇ ಪ್ರಶ್ನೆ, ಈ ನಮ್ಮ ಅರ್ಕಲಗೂಡಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಏಡಿ ಕಾಲೋನಿ ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಕೆಲ್ಲೂರುಪೇಟೆ, ಮಾಚಗೊಂಡಳ್ಳಿ, ಇದರಲ್ಲಿ 220 ಮನೆಗಳು ಮಂಜೂರಾಗಿದ್ದು ಎಲ್ಲ ಮನೆಗಳು ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಅದು ಮಾನ್ಯ ಮಂತ್ರಿಗಳದು ಪೂರ್ಣಗೊಂಡಿಲ್ಲ, ಸ್ವಲ್ಪ ವಿಚಾರಿಸಬೇಕು ಅದನ್ನ. ಅದಾದ್ಮೇಲೆ ನಾನು ಮಂತ್ರಿ ಆಗಿದ್ದಾಗ ಫಾರಂ 53ನಲ್ಲಿ ರೈತರು ಅಪ್ಲೈ ಮಾಡಿದ್ರು. ವಾರ್ಡ್ ನಂಬರ್ 3ರಲ್ಲಿ ಸರ್ವೆ ನಂಬರು 241 ಮತ್ತು 9 ಎಕರೆ 10 ಗುಂಟೆ ಮತ್ತು 1 ಎಕರೆ 31 ಗುಂಟೆ, ಒಟ್ಟು 11 ಎಕರೆ 1 ಗುಂಟೆನಲ್ಲಿ ಈ ಜಾಗನ ನಿವೇಶನ ರೈತರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ, ಟೌನ್ ಲಿಮಿಟ್ಸ್ ಅಲ್ಲಿ ನೀವು ನಿವೇಶನಗಳನ್ನ ಬಡವರಿಗೆ ಕೊಟ್ರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಕಟ್ಟಕ್ಕಾಗಲ್ಲ. ನನ್ನ ಮನವಿ ಏನು ಅಂದ್ರೆ, G+3 ಆಧಾರದ ಮೇಲೆ 1500 ಮನೆಗಳು ನಮ್ಮ ಅವಶ್ಯಕತೆ ಇರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ 11 ಎಕರೆ 1 ಗುಂಟೆ ಏನಿದೆ ಅದರಲ್ಲಿ G+3 ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನ ಅಲ್ಲಿ ಜಾಸ್ತಿ SC ST ಅಲ್ಪಸಂಖ್ಯಾತರು ಇರೋದ್ರಿಂದ ಇದನ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸದಸ್ಯರು ಹೇಳ್ದಂಗೆ ಅವ್ರ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ HP ಸ್ಕೀಮ್ ಅಲ್ಲಿ ಬಸವ ಅಂಬೇಡ್ಕರ್ ವಾಸ್ತವ್ಯದಲ್ಲಿ 2013-14 283 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಸದಸ್ಯರು ಹೇಳ್ದಂಗೆ 195 ಮನೆ ಕಂಪ್ಲೀಟ್ ಆಗಿದೆ, 21 ಮನೆ ಕೆಲಸ ನಡೀತಾ ಇದೆ, 3 ಮನೆ ಅನ್ಸ್ಟಾರ್ಟರ್ ಆಗಿದೆ ಶಾಸಕರೇ. ಅದರಲ್ಲಿ 63 ಜನ ಭಾಳ ನೋಟಿಸ್ ಕೊಟ್ಟರು ಇನ್ನೂ ಅವ್ರು ಡೀಟೇಲ್ ಕೊಟ್ಟಿಲ್ಲ ಅವರು. ಇಲ್ಲಾಂದರೆ ಅದು ಬ್ಲಾಕ್ ಮಾಡಿದ್ದೀವಿ, ಅದು ಅನ್ಬ್ಲಾಕ್ ಮಾಡಬೇಕಾದ್ರೆ ಆ ಡೀಟೇಲ್ ಕೊಡೋಕೆ ಹೇಳಿ ಅದು ಮಾಡ್ತೀವಿ. ಸ್ಲಮ್ ಬೋರ್ಡ್ ತಾವು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಭಾಳ ವರ್ಷದಿಂದ ಮನೆಗಳು ಪೆಂಡಿಂಗ್ ಇತ್ತು ಕೊಡೋದು. ಏನಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಆ ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗಿತ್ತು. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಸರ್ಕಾರ ವತಿಯಿಂದ ನಾವೇ 4 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಮನೆಗಳು ಇಡೀ ರಾಜ್ಯದಲ್ಲಿ 36,789 ಮನೆಗಳು 24 ಮಾರ್ಚಲ್ಲಿ ನಾವು ಕೊಟ್ವಿ. ಅದ್ರಲ್ಲಿ 220 ಮನೆಯನ್ನು ತಮ್ಮ ಕ್ಷೇತ್ರದ್ದು ಅವತ್ತು ಕೊಟ್ಟಿದ್ದೀವಿ. ಆ ಸಣ್ಣ ಪುಟ್ಟ ಕೆಲಸ ಇದ್ದರೆ ತಾವು ಡೀಟೇಲಾಗಿ ಮಾಹಿತಿ ಕೊಟ್ಟರೆ ಅದು ಮಾಡಿಕೊಡ್ತೀವಿ. ಏನು 11 ಎಕರೆ ತಮ್ಮ ಕ್ಷೇತ್ರದಲ್ಲಿ ನಾವು ರಿಸರ್ವ್ ಇಟ್ಟಿದ್ದೀವಿ, ಅದಕ್ಕೆ ನಾವು ಬೆನಿಫಿಷರಿನ ಆಯ್ಕೆ ಮಾಡಿಲ್ಲ. 353 ಜನ ಬೆನಿಫಿಷರಿ ಆಯ್ಕೆ ಮಾಡಬೇಕು, ಇನ್ನು ಆಯ್ಕೆ ಮಾಡಿ ಕೊಟ್ಟಿಲ್ಲ ನಾವು.
ತಾವು ಆಯ್ಕೆ ಮಾಡಿ ಬೆನಿಫಿಷಿಯರಿ ಆಯ್ಕೆ ಮಾಡಿಕೊಟ್ರೆ ಈಗ ಆ್ಯಕ್ಚುಲಿ ನಾವು ಮಾರ್ಕ್ ಮಾಡಿ ಸೈಟ್ ಕೊಡಬೇಕಂತ ತೀರ್ಮಾನ ಮಾಡಿರೋದು. ತಾವು G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನು ಮಾಡ್ಕೊಂಡಿದ್ದೀರಾ. ದಯಮಾಡಿ ಆ ಪ್ರಪೋಸಲ್ ನಾನು ಕೊಡಿ, ನಾನು ಅದನ್ನು ಮಾಡ್ಕೊಡ್ತೀನಿ. ಮನೆ ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡಿಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡ್ಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮಗೆ ಸೈಡ್ ಮಾಡಿಕೊಡಿ ಅಂತ. ಈಗ ಏನಕ್ಕಂದ್ರೆ ಸೈಡ್ ಮಾಡಿಕೊಡ್ಬೇಕಾದ್ರೆ ಬರೀ 11 ಎಕರೆದಲ್ಲಿ 353 ಜನಕ್ಕೆ ಕೊಡಕ್ಕೆ ಆಗ್ತದೆ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಕನಿಷ್ಠ ಇಲ್ಲಾಂದ್ರೆ 1 ಎಕರೆದಲ್ಲಿ 200 ಮನೆ ಕಟ್ಬೋದು, 1300 ಮನೆ 100 ಮನೆ ಕಟ್ಬೋದು ನಾವು. ಆ ಪ್ರಪೋಸಲ್ ಕೊಡಿ ನನಗೆ. ನೀವು ಈಗ ಸದ್ಯಕ್ಕೆ ಕೊಟ್ಟಿರೋದು ಪ್ರಪೋಸಲ್ನ ಸೈಡ್ ಮಾಡಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀರಾ. ಆ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸಿ ನನಗೆ G+3 ಮಾಡ್ಬೇಕು. ಏನಕ್ಕೆ ಬೆನಿಫಿಷರಿಗೆ ಹೇಳ್ಬಿಟ್ಟಿದ್ದೀರಾ ತಾವು 253 ಜನಕ್ಕೆ ಹೇಳ್ಬಿಟ್ಟಿದ್ದೀರಾ ಸೈಡ್ ಮಾಡಿಕೊಡ್ತೀವಿ ಅಂತ. ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಅದು ತಾವು ಕರೆಸಿ ಮೀಟಿಂಗ್ ಮಾಡಿ ಆ ಕ್ಯಾನ್ಸಲ್ ಮಾಡಿ ಹೊಸ ಪ್ರಪೋಸಲ್ ಕೊಡಿ, ನಾನು ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ನೀವ್ ಹೇಳೋದು ನಾನು ಅದನ್ನ ಹೇಳಿಲ್ಲ, ಪ್ರಪೋಸಲ್ ನಾವು ಕೊಟ್ಟಿಲ್ಲ. ನಮ್ಮಲ್ಲಿ ಬಂದಿರೋ ಅಲ್ಲ, ನಿಮ್ಮಲ್ಲಿ ಬಂದಿದೆ ಅದಲ್ಲ, ನಾನು ಕೇಳಿರೋದೇನೆ G+3 ಕೊಡ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಅಧಿಕಾರಿಗಳು ಆ ರೀತಿ ಯಾವ್ದಾದ್ರು ತಪ್ಪು ಕೊಟ್ಟಿದ್ರೆ ತಿರ್ಗಾ ಹೊಸ ಪ್ರಪೋಸಲ್ ಕೊಡ್ತೀವಿ, ಆ ಮನೇನ G+3 ಕಟ್ಕೊಡಿ ಅಂತ. ಅಧ್ಯಕ್ಷ ಪ್ರಪೋಸಲ್ ಕೊಡಿ. ಯಶವಂದ್ರ ನಾರಾಯಣ್ ಗೌಡ ಪಾಟೀಲ್, ಸುರೇಶ್ ಬಾಬು ಅವರೇ, ತಮ್ಮ ಪ್ರಶ್ನೆ ಇವತ್ತು ವರ್ಗಕ್ಕೆ ತಮ್ಮ ಕೊಟ್ಟು ಅದು ವಸತಿ ಇಲಾಖೆಗೆ. ವಸತಿದಲ್ಲ, ಇದೇನಾಗುತ್ತೆ ಅಧ್ಯಕ್ಷೆ, ಅದು ಅಲಮಾರಿ ಜನಾಂಗದವರು ಅವರು 30 ವರ್ಷದಿಂದ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಅಲಿಸೋ ಅಂಥದ್ದೇ ಕೆಲಸ ಆಗ್ತಾ ಇದೆ. ಮೊದಲು ಪುರಸಭೆಗೆ ಬರುತ್ತೆ ಅಂದ್ಬಿಟ್ಟು ಪುರಸಭೆಯಿಂದ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು. ಕೊಟ್ಟಾದ್ಮೇಲೆ ಪುರಸಭೆಗೆ ವ್ಯಾಪ್ತಿಗೆ ಬರಲ್ಲ ಅಂತಂದ್ಬಿಟ್ಟು ಮತ್ತೆ ಆ ಹಕ್ಕುಪತ್ರನ ವಾಪಸ್ ಇಸ್ಕೊಂಡ್ರು. ಜೊತೆಗೆ ಅವ್ರಿಗೆ ಲೇಔಟ್ ಎಲ್ಲ ಫಾರ್ಮೇಷನ್ ಮಾಡಿಕೊಟ್ಟಿದ್ವಿ. ನಂತರ ಪಂಚಾಯತಿಗೆ ಬರುತ್ತೆ, ವನ್ಯಭಾಗಿ ಪಂಚಾಯತಿಗೆ ಅಂತ ಇದನ್ನು ಮಾಡಿದ್ರು. ಅದು ಏನಾಗಿದೆ, ಅದು ಹಿಂದೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿ ಅದು ಸೇರಿದೆ. ಅದು ಹಳ್ಳಿ 122ನೇ ಸರ್ವೆ ನಂಬರ್, ಅದು ತಂತ್ರಾಂಶಕ್ಕೆ ಒಳಪಟ್ಟಿಲ್ಲ. ಅದು ಕಂದಾಯ ಇಲಾಖೆನಲ್ಲಿ ಅದು ಸರಿಪಡಿಸ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ್ರೆ, ಸನ್ಮಾನ್ಯ ಕಂದಾಯ ಸಚಿವರೇ, ಇದು ಅಲಮಾರಿ ಜನಾಂಗಕ್ಕೆ, ಅಲಮಾರಿ ಸಮಾಜದವ್ರಿಗೆ ಒಂದು ಸೈಟ್ ನಿವೇಶನ ಕೊಟ್ಟಿದ್ವಿ. ಅದೇನಾಗಿದೆ, ಪುರಸಭೆ ವ್ಯಾಪ್ತಿಗೆ ಬರುತ್ತೆ ಅಂದ್ಬಿಟ್ಟು ಹಕ್ಕುಪತ್ರ ಫಸ್ಟ್ ಕೊಟ್ಟಿದ್ವಿ. ಅದನ್ನ ಪುರಸಭೆಗೆ ಬರಲ್ಲ, ಅದು ತಂತ್ರಾಂಶದ ಒಳಗಡೆ ಸೇರಿಲ್ಲ ಅಂದ್ಬಿಟ್ಟು ಅವರು ಅಲ್ಲಿಂದ ಹಕ್ಕುಪತ್ರನ ವಾಪಸ್ ಇಸ್ಕೊಂಡ್ರು DC ಅವರು. ನಂತರ ಏನಾಯ್ತು, ಅಲ್ಲೊಂದು ಪಕ್ಕದ ಪಂಚಾಯತಿಗೆ, ವನ್ಯಭಾಗಿ ಪಂಚಾಯತಿ ಅಂತ, ಅಲ್ಲಿಗೆ 122ನೇ ಸರ್ವೆ ನಂಬರು ಅಲ್ಲಿಗೆ ಬರುತ್ತೆ ಅಂದ್ರೆ ಅವ್ರು ಹಕ್ಕುಪತ್ರ ಕೊಟ್ಟರು. ಮತ್ತು ಖಾತೆ ಆಗ್ತಾ ಇಲ್ಲ ಅವ್ರಿಗೆ, ಖಾತೆ ಆಗ್ತಿಲ್ಲ. ಇದು ತಂತ್ರಾಂಶದಲ್ಲಿ ಸೇರ್ತಾ ಇಲ್ಲ. ಅದರಿಂದ ಅದನ್ನ ಸೇರ್ಲಿಕ್ಕೆ ಏನಾದ್ರು ಮಾಡಬೇಕು. ಹಾಗಾಗಿ ಅವ್ರ ಪೂರ ಅಲಮಾರಿಗಳೇ, ಅವ್ರು ತುಂಬ ವರ್ಷದಿಂದ 30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನ ದಯಮಾಡಿ ಅದನ್ನ ಸೆಟ್ರೇಟ್ ಮಾಡಿಕೊಟ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒದಗಿಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ಅವ್ರಿಗೆ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಏನೂ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕಾಗ್ತಿಲ್ಲ. ದಯಮಾಡಿ ಅದನ್ನ ಒಂದು ಚೂರು ಅಂತ ಮಾಡಿಕೊಟ್ರೆ ಅವ್ರನ್ನ ಶೀಘ್ರವಾಗಿ ಅವ್ರಿಗೆ ಮನೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಕ್ಕುಪತ್ರ ಕೊಟ್ಟಿದ್ದು ಯಾರು? ಫಸ್ಟ್ ಪುರಸಭೆ ಅವ್ರು ಕೊಟ್ರು, ಮತ್ತೆ ವಾಪಸ್ ಇಸ್ಕೊಂಡ್ರು. ನೆಕ್ಸ್ಟ್ ಪಂಚಾಯತಿ ಅವ್ರು ಕೊಟ್ರು, ಮತ್ತೆ ಖಾತೆ ಮಾಡಕ್ಕಾಗಲ್ಲ. ಪಂಚಾಯತಿ ಅವರೇ ಹಕ್ಕುಪತ್ರ ಅವರು ರಿಜಿಸ್ಟರ್ ಇಟ್ಕೊಂಡು ಕೊಟ್ರೆ ಅವ್ರಿಗೆ ಈ ಸ್ವತ್ತು ಸಿಗುತ್ತೆ, ನಾವು ಕೊಡಕ್ ಬರೋದಿಲ್ಲ. ಹಕ್ಕುಪತ್ರ ಈಗ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಟ್ರೆ ನಾವು ಅವರಿಗೆ ಈ ಸ್ವತ್ತಲ್ಲಿ ಸೇರಿಸಬೇಕು. ಪಂಚಾಯತಿ ಅವ್ರು ಕೊಟ್ಟಿದ್ರೆ ಅವರೇ ಸೆಟ್ರೈಟ್ ಮಾಡಬೇಕು. ನಾನಿಲ್ಲಿ ನಿಮ್ಗೆ ಸಮಾಧಾನಕ್ಕೆ ಜವಾಬ್ದಾರಿ ತಗೋಬಹುದು, ಆದ್ರೆ ನಾನು ಅದನ್ನ ಮಾಡಕ್ ಬರೋದಿಲ್ಲ. ತಾಲೂಕ್ ಪಂಚಾಯತ್ ಕೊಟ್ಟಿದ್ರೆ ಇದು ರಿಜಿಸ್ಟರ್ ಅಲ್ಲಿ ಇದೆ ಅಂತ ಹೇಳಿ ಅವರು ಮೂಲ ದಾಖಲೆ ಇದ್ರೆ ಅದನ್ನ ಪಂಚಾಯತಿಯವರು ಕೊಟ್ರೆ ಈ ಸ್ವತ್ತು ಆಗುತ್ತೆ. ಗ್ರಾಮ ಪಂಚಾಯತಿಯವರೇ ಹಕ್ಕುಪತ್ರ ಕೊಟ್ಟಿದ್ರೆ ತಾಲೂಕ್ ಪಂಚಾಯತ್ ಮುಖಾಂತರ ಅವರೇ ಅದನ್ನ ಈ ಸ್ವತ್ತುಗೆ ಸೇರಿಸಬೇಕು. ಅವರಿಂದ ಹೋದ್ರೆ ಸೇರ್ಕೊಳ್ಳುತ್ತೆ. ಮೂಲ ಯಾರು ಮಂಜೂರಿ ಮಾಡಿದ್ದಾರೆ ಅವರೇ ಮಾಡ್ಬೇಕು. ಸರ್ವೆ ನಂಬರ್ ಇದೆ, ಅದು 120. ನಾವು ಕೊಟ್ಟ ಮೇಲೆ ಈಗ ಕಂದಾಯ ಇಲಾಖೆಯಿಂದ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ, ಇಂಥವ್ರಿಗೆ ಸೈಟ್ ಕೊಡಿ ಅಂತ. ಸೈಟ್ ಕೊಟ್ಟವ್ರು ಸನ್ಮಾನ್ಯ ಸಚಿವರು, ಆ ಸರ್ವೆ ನಂಬರು ತಂತ್ರಾಂಶದಲ್ಲಿ ಸೇರಿಲ್ಲ. ಇದು ಪುರಸಭೆ ವ್ಯಾಪ್ತಿಗೆ ಬಂತದು. ಹಳ್ಳಿ ಸೇರಿದ್ರು ಪರವಾಗಿಲ್ಲ, ಅವ್ರಿಗೆ ಅಧಿಕಾರ ಇದೆ. ಅವ್ರು ರೆಕಮೆಂಡ್ ಮಾಡಿಕೊಟ್ರೆ ನಾವು ಸೇರಿಸ್ಕೊಡ್ತೇವೆ. ಎನಿವೆ ನಾನು ಹೇಳ್ತೇನೆ, ಬಟ್ ಸಮಾಧಾನಕ್ಕೆ ನಾವು ಅಂತ ಹೇಳ್ಬೋದು. ಇಲ್ಲಿ ಚರ್ಚೆ ಎಲ್ಲಾರ್ದು ಸಮಯ ವ್ಯರ್ಥ ಆಗುತ್ತೆ ಅಂತ. ಆದ್ರೆ ಹಕ್ಕುಪತ್ರ ಯಾವ ಸರ್ವೆ ನಂಬರ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರು ರಿಪೋರ್ಟ್ ಕೊಟ್ರೆ ಅದನ್ನ ನಾವು ತಂತ್ರಾಂಶದಲ್ಲಿ ಅಳವಡಿಸ್ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೊಂದು ಸ್ವಲ್ಪ ರಾಘವೇಂದ್ರ ಯತ್ನಾಳ್,
ಸೋಮಶೇಖರ್ ಎಸ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, 1836ನೇ ಕ್ವಶನ್ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಒಂದು ಸಾರಿ ಇದೇ ಸದನದಲ್ಲಿ ನಾನು ಕ್ವಶನ್ ಮಾಡಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಉತ್ತರದ ಮೇಲೆ ಇವರು ತನಿಖೆ ಮಾಡಿ ಎನ್ಕ್ವೈರಿ ಮಾಡ್ತಕ್ಕಂಥ ಅದಕ್ಕೆ ಆದೇಶ ಕೂಡ ಕೊಟ್ಟಿದ್ರು. ವರ್ಷಗಳೇ ಕಳೆದ್ರೂ ಕೂಡ ನೈಸ್ ರಸ್ತೆಯಲ್ಲಿ ಏನು ನಾನು ಕೇಳಿದ್ದೆ, ನೈಸ್ ಬ್ರಿಡ್ಜ್ದು ಇದುವರೆಗೂ ಯಾವುದೂ ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಹೊಸೂರು ರೋಡಿಂದ ಮಾಗಡಿ ರೋಡ್ ಬರ್ತಕ್ಕಂಥ ಏನು ನೈಸ್ ರಸ್ತೆ ಇದೆ, ಸುಮಾರು 30-35 ವರ್ಷ ಆ ರಸ್ತೆ ಯಾರು ಜಮೀನ್ ಮಾಲೀಕರಿಗೆ ಇದುವರೆಗೂ ನಿವೇಶನವನ್ನು ಕೂಡ ಕೊಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಈ ನೈಸ್ ಕಂಪನಿ ಮಾಲೀಕರದು ಅಂತ ಹೇಳಲಿಕ್ಕೆ ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ದಿವಸಕ್ಕೆ ಸುಮಾರು 10 ಕೋಟಿ ಕಲೆಕ್ಷನ್ ಆಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ರೋಡು. ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಓಡಾಡ್ತಕ್ಕಂಥ ರಸ್ತೆ ಇದು 10 ಕೋಟಿ ಕಲೆಕ್ಷನ್ ಆಗ್ತದೆ ಒಂದು ದಿವಸಕ್ಕೆ. ಇಷ್ಟು ಕಲೆಕ್ಷನ್ ಆದ್ರೂ ಆ ರೋಡ್ ಏನು ಅಡಚಣೆ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ಗಳೇನಿದೆ ಆಗ 25-30 ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು, ಒಂದು ಸ್ಕೂಟರ್ ಹೋಗೋಕ್ಕಾಗಲ್ಲ, ಒಂದು 8 ಬ್ರಿಡ್ಜ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಪದೇ ನೈಸ್ಗೂ ರಿಕ್ವೆಸ್ಟ್ ಮಾಡಿದ್ದಾನೆ, ಸಹಕಾರಿ ನಮ್ಮ PW ಇವ್ರಿಗೂ ಮಾಡಿದ್ದಾನೆ. ಹಿಂದೆ SC ಮಾದೇವಪ್ಪನವರು ಇದು PW ಸಚಿವರಿದ್ದಾಗ ಇದೇ ಅಸೆಂಬ್ಲಿಯಲ್ಲಿ ಸದನ ಸಮಿತಿನೂ ಕೂಡ ನಾನೇ ಮಾಡಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಸದನ ಸಮಿತಿಯಲ್ಲಿ ಜಯಚಂದ್ರ ಅವರು ಇದ್ದಾಗಲೂ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಅನಾನುಕೂಲ ಇದೆ ಅದನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇವರು ಸರ್ಕಾರ ಹೇಳಿದ್ರು ಇವರು ಸದನ ಇವರು ಕೇಳೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪಕ್ಕದಲ್ಲಿ 1700 ಎಕರೆ ಮೇಲೆ ಲೇಔಟ್ ಮಾಡಿ